ಶಾಲೆಯಲ್ಲಿ ಓದುವುದರ ಜೊತೆಗೆ ಸ್ವತಂತ್ರವಾಗಿ ಇಂತಹ ಕ್ರೀಡೆಯಲ್ಲಿ ಭಾಗವಹಿಸಿದರೆ ಓದುವುದಕ್ಕೆ ಇದೊಂದು ರೀತಿ ಸಹಕಾರಿ ಆಗಲಿದೆ ಎಂದು ತಾಲೂಕು ಪಂಚಾಯತ್ ಇಒ ಗಿರೀಶ್ ತಿಳಿಸಿದರು. ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರಸ್ತುತದಲ್ಲಿ ಓದುವುದು ಅಂಕಗಳಿಗಾಗಿ ಪರ್ಸೆಂಟೇಜ್ ಎಷ್ಟು ಸಿಗುತ್ತದೆ ಬಗ್ಗೆ ಮಾತ್ರ ಮಕ್ಕಳು ಸೀಮಿತವಾಗಿರುತ್ತಿದ್ದಾರೆ. ನಾವುಗಳು ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದಾಗ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಒಂದು ತರಗತಿ ಆಟೋಟಕ್ಕಾಗಿಯೇ ಮೀಸಲಿಡಲಾಗಿತ್ತು. ನಾವು ಓದುವುದಕ್ಕೆ ಕ್ರೀಡೆಯು ಕೂಡ ಒಂದು ರೀತಿ ಸಹಕಾರಿಯಾಗುತ್ತಿತ್ತು. ಓದುವುದರ ಜೊತೆಗೆ ಕ್ರೀಡೆಯೂ ಸಹ ಅಷ್ಟೇ ಪ್ರಾಮುಖ್ಯತೆವಾಗಿದೆ ಎಂದರು. ಒಳ್ಳೆಯ ಆರೋಗ್ಯ ರೀತಿಯಲ್ಲಿ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿ ಎಂದು ಶುಭ ಹಾರೈಸಿದರು. ಆಟಕ್ಕಾಗಿ ಪ್ರತ್ಯೇಕವಾಗಿತ್ತು ಮತ್ತೆ ಎಲ್ಲ ನಾವು ಒಂಥರ ಫ್ರೀ ಆ ಸಮಯದಲ್ಲಿ ಓದೋದಾಗ್ಲಿ ಮತ್ತೊಂದಾಗ್ಲಿ ನಾವು ಮೈಂಡ್ ಸೆಟ್ ಅಲ್ಲಿ ಇಟ್ಕೊಳ್ಳದೆ ಬಹಳ ಸ್ವತಂತ್ರವಾಗಿ ಖುಷಿಯಾಗಿ ನಾವು ಕ್ರೀಡೆಯಲ್ಲಿ ಭಾಗವಹಿಸ್ತಿದ್ವು. ಸೊ ನಮ್ಮ ಓದೋದಕ್ಕೆ ಒಂದು ಕ್ರೀಡಾನೂ ಸಹ ಸಹಕಾರಿಯಾಗ್ತದೆ. ಬರೀ ಓದೋದೇ ನಮಗೆ ಸಹಕಾರಿ ಆಗೋದಿಲ್ಲ. ಮಧ್ಯ ನಾವು ಕ್ರೀಡೆನೂ ಆಡಿದ್ರೆ ಅದನ್ನು ಸಹ ನಮಗೆ ಓದೋದಕ್ಕೆ ಅನುಕೂಲ ಆಗ್ತದೆ. ತಾವೆಲ್ಲರೂ ಸಹ ಇಲ್ಲಿ ಸ್ಪರ್ಧೆಗೆ ಬಂದಿದ್ದೀರಿ. ತಮ್ಮೆಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಒಂದು ಒಳ್ಳೆ ಆರೋಗ್ಯ ರೀತಿಯಲ್ಲಿ ಒಂದು ಸ್ಪರ್ಧೆಯನ್ನ ಏರ್ಪಡಿಸಿ ತಮ್ಮಲ್ಲಿ ಎಲ್ರಿಗೂ ಸಹ ಯಶಸ್ವಿಯಾಗಲಿ. ಈ ಕ್ರೀಡಾಕೂಟದಿಂದ ತಮಗೆಲ್ಲ ಒಳ್ಳೇದಾಗಲಿ ಅಂತ ಕೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ. ಹಾಸನ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜುಳಾ ಮಾತನಾಡುತ್ತಾ, ನಾಳೆಯಿಂದ ಪ್ರೌಢಶಾಲೆಯ ಪರೀಕ್ಷೆ ಆರಂಭವಾಗುತ್ತಿದ್ದು, ಆದರೂ ಕೂಡ ಉತ್ಸಾಹದಿಂದ ಮಕ್ಕಳು ಕ್ರೀಡೆಯಲ್ಲಿ ಭಾಗವಹಿಸಿರುವುದಕ್ಕೆ ನನಗೆ ಸಂತೋಷವಾಗಿದೆ. ಶಿಕ್ಷಕರು ಮಕ್ಕಳಿಗೆ ತರಬೇತಿ ನೀಡಿ ಈ ದಸರಾ ಕ್ರೀಡಾಕೂಟಕ್ಕೆ ಸಿದ್ಧಪಡಿಸುವುದಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದರು. ಕ್ರೀಡೆ ಎಂದರೆ ಮಕ್ಕಳಿಗೆ ಆಸಕ್ತಿ ಹೆಚ್ಚು ಇರುತ್ತದೆ. ಆದರೆ ಒಂದೊಂದು ಬಾರಿ ಯಾವ ತೀರ್ಮಾನ ತೆಗೆದುಕೊಳ್ಳಬೇಕು ಎಂಬುದರ ಬಗ್ಗೆ ಈಗಿನ ಮಕ್ಕಳಲ್ಲಿ ಬಾಡಿ ಬರೀಬೇಕಿರುತ್ತದೆ. ಓದುವುದು ಅದನ್ನು ಬಿಟ್ಟರೆ ಮೊಬೈಲ್ ಆದರೆ ಮೂರನೆಯದು ರೀಲ್ಸ್ನಲ್ಲಿ ಹೆಚ್ಚು ತೊಡಗಿರುತ್ತಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. ಮೊಬೈಲ್ ಮತ್ತು ರೀಲ್ಸ್ ಬಿಟ್ಟು ಅದೇ ಸಮಯದಲ್ಲಿ ಆಟವಾಡಿದರೆ ನಿಮ್ಮ ಮೈಂಡ್ ಫ್ರೆಶ್ ಆಗುತ್ತದೆ ಎಂದು ಕಿವಿಮಾತು ಹೇಳಿದರು. ಮೊಬೈಲ್ಗಳನ್ನು ಕಡಿಮೆ ಮಾಡಿ ಯಾವುದಾದರೂ ಆರೋಗ್ಯಕರವಾಗಿರುವ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡರೆ ಉತ್ತಮ ಎಂದು ಸಲಹೆ ನೀಡಿದರು. ಈ ತಾಲೂಕು ಮಟ್ಟದ ಕ್ರೀಡೆಯಲ್ಲಿ ವಿಜೇತರಾಗಿ ಜಿಲ್ಲಾ ಮಟ್ಟದಲ್ಲಿ ಪಾಲ್ಗೊಂಡು ಅಲ್ಲಿಂದ ಮೈಸೂರಿನಲ್ಲಿ ನಡೆಯುವ ದಸರಾ ಕ್ರೀಡೆಯಲ್ಲಿ ಭಾಗವಹಿಸಿ ನಮ್ಮ ಜಿಲ್ಲೆಗೆ ಒಳ್ಳೆ ಹೆಸರು ತರುವಂತೆ ಶುಭ ಹಾರೈಸಿದರು. ನಮ್ಮ ಮಕ್ಕಳು ತುಂಬಾ ಚೆನ್ನಾಗಿ ಮಾಡೋದು. ಇವಾಗ ರೀಲ್ಸ್ ಚೆನ್ನಾಗಿ ಮಾಡ್ತೀರಾ ಮಕ್ಕಳ. ಅದ್ರ ಬದಲು ನೀವು ಏನಾದ್ರೂ ಆಟ ಆಡಿ. ನೀವು ಬೇಕಾದ್ರೆ ನೋಡಿ, ನೀವು ಆಟ ಆಡ್ಬೇಕಾದ್ರೆ ನಿಮ್ಮ ಮೈಂಡ್ ಎಷ್ಟು ಫ್ರೆಶ್ ಆಗಿರತ್ತೆ. ಆಗ ಏನು ಆಲೋಚನೆ ಬರಲ್ಲ. ನೀವು ಯಾವುದೇ ಕ್ರೀಡೆನಲ್ಲಿ ಭಾಗವಹಿಸ್ತೀರಿ ಅದೆಷ್ಟು ನಿಮ್ಮ ಮೈಂಡ್, ನಿಮ್ಮ ಮನಸ್ಸು ಮತ್ತೆ ನಿಮ್ಮ ದೇಹ ಎಷ್ಟೊಂದು ಲವಲವಿಕೆ ಆಗಿರತ್ತೆ. ಯಾವುದಾದ್ರೂ ಒಂದು ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳಿ. ಆ ಮೊಬೈಲ್ ಗೀಳ್ನ ಕಡಿಮೆ ಮಾಡಿ ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸಿದ್ದೀರಾ. ನಿಮ್ಗೆಲ್ಲರಿಗೂ ಮಕ್ಕಳ ಆಲ್ ದ ಬೆಸ್ಟ್ ಹೇಳ್ತೀನಿ. ಈಗ ಏನ್ ತಾಲೂಕು ಮಟ್ಟದಲ್ಲಿ ಆಯ್ಕೆ ಆಗ್ತೀರಾ, ನೀವು ಜಿಲ್ಲಾ ಮಟ್ಟದಲ್ಲಿ ಅತ್ಯುತ್ತಮವಾಗಿ ಭಾಗವಹಿಸಿ ನಮ್ಮ ಮೈಸೂರಲ್ಲಿ ನಡೆಯುವಂತ ದಸರಾ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ನಮ್ಮ ಜಿಲ್ಲೆಗೆ ಒಳ್ಳೆ ಹೆಸರು ತಗೋಬನ್ನಿ ಮಕ್ಕಳ. ನಿಮ್ಗೆಲ್ಲ ಆಲ್ ದ ಬೆಸ್ಟ್ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಇದೇ ವೇಳೆ ತಾಲೂಕು ದೈಹಿಕ ಪರಿವೀಕ್ಷಕರಾದ ವೇದಣ್ಣ, ಜಿಲ್ಲಾ ದೈಹಿಕ ಶಿಕ್ಷಣ ಸಂಘದ ಅಧ್ಯಕ್ಷ ಚಕ್ರಪಾಣಿ, ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ದಿನೇಶ್, ಸಿಕೆ ರಘು, ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರಾದ ಬಿಟಿ ಮಾನವ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.